13ನೇ ಸಮಾಧಿಯ ಅಗೆದಕ್ಕೂ ಮುನ್ನ ಬಿಗ್ ಬ್ರೇಕಿಂಗ್ ಸಿಗ್ತಾ ಇದೆ. 13ನೇ ಪಾಯಿಂಟ್ನ ಮೇಲೆ ಹಲವು ಅನುಮಾನಗಳು ಮೂಡ್ತಾ ಇದೆ. ಶಂಕೆ ವ್ಯಕ್ತಪಡಿಸಿದ ಪತ್ರಕರ್ತ ವಸಂತ ಗಿಳಿಯಾರ್ ರಸ್ತೆ ಬದಿ ಇರುವಂತಹ 13ನೇ ಪಾಯಿಂಟ್ ಅಸಲಿತ್ತೇನು, ನಿಜಕ್ಕೂ 13ನೇ ಪಾಯಿಂಟ್ನಲ್ಲಿ ಅಸ್ಥಿ ಸಿಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. 13ನೇ ಸಮಾಧಿಯ ಅಗೆತಕ್ಕೂ ಮುನ್ನ ಬ್ರೇಕಿಂಗ್ ಸಿಗ್ತಾ ಇರೋದು. 13ನೇ ಪಾಯಿಂಟ್ ಸುತ್ತ ನೂರಾರು ಅನುಮಾನಗಳು ಹುಟ್ಟು ಹಾಕಿದೆ. ರಿಪಬ್ಲಿಕ್ ಕನ್ನಡಕ್ಕೆ ವಸಂತ ಗಿಳಿಯಾರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುತ್ತಲೂ ಹುಲ್ಲು ಇದೆ, ಗುರುತಿಸಿದ ಸ್ಥಳ ಮಾತ್ರ ಖಾಲಿಯಾಗಿರೋದು. 2018-19ರಲ್ಲಿ ನೆರೆ ಬಂದಾಗ ಮಣ್ಣು ಹಾಕಿ ಇದನ್ನು ಭರ್ತಿ ಮಾಡಲಾಗಿತ್ತು. 13ನೇ ಪಾಯಿಂಟ್ ನದಿ ಪಾತ್ರವಾಗಿದ್ದ ಜಾಗ ಅದು. ನದಿಯಲ್ಲಿ ಶವ ಉಳುವ ಸಾಧ್ಯತೆ ಯಾವತ್ತೂ ಇಲ್ಲ ಅನ್ನೋ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸ್ಥಳ ಗುರುತಿಸಿದ ಬಳಿಕ ಬೇರೆ ಯಾರಾದರೂ ಆ ಒಂದು ಸ್ಥಳವನ್ನು ಆಗಿದ್ರ? ರಿಪಬ್ಲಿಕ್ ಕನ್ನಡಕ್ಕೆ ವಸಂತ ಗಿಳಿಯಾರ್ ಈ ರೀತಿಯಾಗಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 13ನೇ ಪಾಯಿಂಟ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಸುಜಾತ ಭಟ್ ಅವರ ವಕೀಲರು ಮಂಜುನಾಥನ್ ಅವರು ಹೇಳ್ತಾ ಇದ್ದಾರೆ. ಈ ಅನಾಮಿಕನ ಪರವಾದಂತ ವಕೀಲರು ಹೇಳ್ತಾ ಇದ್ದಾರೆ, ಅನಾಮಿಕರು ಹೇಳ್ತಾ ಇದ್ದಾರೆ. ಈಗ ಏನ್ ಬರ್ಮಣ ಟ್ರಯಾಂಗಲ್ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನಂದ್ರಲ್ಲ, ಅವನು ಕಂಪನಿಯವರು ಹೇಳ್ತಾ ಇದ್ದಾರೆ. ಈ 2018-19ರಲ್ಲಿ ನೆರೆ ಬಂದಾಗ ಆ ಭಾಗಕ್ಕೆ ಒಂದಿಷ್ಟು ಮಣ್ಣನ್ನ ಹಾಕಿ ಆ ಜಾಗವನ್ನ ಕ್ರಿಯೇಟ್ ಮಾಡಿರುವಂಥದ್ದು ನದಿ ಪಾತ್ರವಾಗಿದ್ದಂತ ಜಾಗ. ನದಿಯಲ್ಲಿ ಯಾವತ್ತೂ ಶವವನ್ನ ಹೂಳುವಂತ ಸಾಧ್ಯತೆಗಳಿಲ್ಲ. 2018ರ ನಂತರ ಆ ಜಾಗ, ಆ ಸ್ಪೇಸ್ ಕ್ರಿಯೇಟ್ ಆಗಿದೆ. ಅದರ ಫೋಟೋ ಇದೆ ನನ್ನ ಹತ್ರ, ಹಿಂದಿರುವಂತದ್ದು. ಈಗ ಅಲ್ಲಿ ಏನ್ ಪಾಯಿಂಟ್ ಮಾಡಿದಾನೆ, ಆ ಪಾಯಿಂಟ್ ಮಾಡಿದಂತ ಭಾಗದಲ್ಲಿ ಹುಲ್ಲುಗಳು ಕಾಣಿಸ್ತಾ ಇಲ್ಲ. ಅದರ ಪಕ್ಕದಲ್ಲಿ, ಅದರ ಬೇರೆ ಬೇರೆ ಇಕ್ಕೆಲೆಗಳಲ್ಲಿ ಹುಲ್ಲುಗಳು ಬೆಳೆದಿವೆ. ನನಗೆ ಬಲವಾದ ಒಂದು ಅನುಮಾನ ಇದೆ, ನನಗಷ್ಟೇ ಅಲ್ಲ, ಅಲ್ಲಿ ಗ್ರಾಮಸ್ಥರು ಮಾತಾಡ್ತಾ ಇದ್ದಾರೆ. ಇವರೆಲ್ಲಾದ್ರೂ ಇದ್ರಲ್ಲಿ ಏನಾದ್ರೂ ಒಂದು ಹೂತು ಹಾಕಿರ್ಬೋದು ಎನ್ನುವಂತ ಒಂದು ಅನುಮಾನ ಇದೆ. ಇವರು ಹಿಂದಿನಿಂದ ಹೇಳ್ಕೊಂಡು ಬಂದಿರುವಂತ ಕಥೆಗಳು ನೋಡುವಾಗ ನೋಡಿ ಮೇಡಮ್, ಆ ಜಾಗ ಈ ಮನುಷ್ಯ ಕೆಲಸ ಮಾಡ್ತಾ ಇರುವಂತ ಕಾಲಘಟ್ಟದಲ್ಲಿ ಇರಲೇ ಇಲ್ಲ. ಅಲ್ಲಿ ನದಿ ಪಾತ್ರ ಇತ್ತು. ಅಲ್ಲಿ ಆ ನಂತರ ಮಣ್ಣನ್ನ ಹಾಕಿ ಆ ಜಾಗವನ್ನು ಕ್ರಿಯೇಟ್ ಮಾಡಿರುವಂತದ್ದು. ಈಗ ಇವ್ರು ಪಾಯಿಂಟ್ ಮಾಡಿರುವಂತ ಒಂದು ನಡುವಿನ ಭಾಗ, ನಾಳೆ ಬೆಳಿಗ್ಗೆ ಏನು ಅಲ್ಲಿ ಅಗಿಯೋದ್ಕಿಂತ ಮೊದಲೇ ನಿಮ್ ಕ್ಯಾಮರಾಮನ್ ಅನ್ನು ಕಳಿಸ್ಕೊಟ್ಟು ಅಲ್ಲಿ ಒಂಚೂರು ವೆರಿಫಿಕೇಶನ್ ಮಾಡಿಸಿ ನೋಡೋಣ. ಅಲ್ಲಿ ಆ ಹುಲ್ಲುಗಳನ್ನ ತೆಗೆಯಲ್ಪಟ್ಟಿದೆ ಅಂತ ಹೇಳಿದ್ರೆ ಇವರು ಆ ಜಾಗದಲ್ಲಿ ಏನನ್ನೂ ಹುಗಿದಿರ್ಬೋದು ಅನ್ನುವ ಸಾಧ್ಯತೆಯು, ಆ ತರದ ಅನುಮಾನ ಕೂಡ ನನ್ನನ್ನು ಕಾಡ್ತಾ ಇದೆ. 13ನೇ ಪಾಯಿಂಟ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಸುಜಾತ ಭಟ್ ಅವರ ವಕೀಲರು ಮಂಜುನಾಥನ್ ಅವರು ಹೇಳ್ತಾ ಇದ್ದಾರೆ. ಈ ಅನಾಮಿಕನ ಪರವಾದಂತ ವಕೀಲರು ಹೇಳ್ತಾ ಇದ್ದಾರೆ, ಅನಾಮಿಕರು ಹೇಳ್ತಾ ಇದ್ದಾರೆ. ಈಗ ಏನ್ ಬರ್ಮಣ ಟ್ರಯಾಂಗಲ್ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನಂದ್ರಲ್ಲ, ಅವನು ಕಂಪನಿಯವರು ಹೇಳ್ತಾ ಇದ್ದಾರೆ. ಈ 13ನೇ ಸಮಾಧಿಯ ಅಗೆದಕ್ಕೂ ಮುನ್ನ ಬಿಗ್ ಬ್ರೇಕಿಂಗ್ ಸಿಗ್ತಾ ಇದೆ. 13ನೇ ಪಾಯಿಂಟ್ನ ಮೇಲೆ ಹಲವು ಅನುಮಾನಗಳು ಮೂಡ್ತಾ ಇದೆ. ಶಂಕೆ ವ್ಯಕ್ತಪಡಿಸಿದ ಪತ್ರಕರ್ತ ವಸಂತ ಗಿಳಿಯಾರ್ ರಸ್ತೆ ಬದಿ ಇರುವಂತಹ 13ನೇ ಪಾಯಿಂಟ್ ಅಸಲಿತ್ತೇನು, ನಿಜಕ್ಕೂ 13ನೇ ಪಾಯಿಂಟ್ನಲ್ಲಿ ಅಸ್ಥಿ ಸಿಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. 13ನೇ ಸಮಾಧಿಯ ಅಗೆತಕ್ಕೂ ಮುನ್ನ ಬ್ರೇಕಿಂಗ್ ಸಿಗ್ತಾ ಇರೋದು. 13ನೇ ಪಾಯಿಂಟ್ ಸುತ್ತ ನೂರಾರು ಅನುಮಾನಗಳು ಹುಟ್ಟು ಹಾಕಿದೆ. ರಿಪಬ್ಲಿಕ್ ಕನ್ನಡಕ್ಕೆ ವಸಂತ ಗಿಳಿಯಾರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುತ್ತಲೂ ಹುಲ್ಲು ಇದೆ, ಗುರುತಿಸಿದ ಸ್ಥಳ ಮಾತ್ರ ಖಾಲಿಯಾಗಿರೋದು. 2018-19ರಲ್ಲಿ ನೆರೆ ಬಂದಾಗ ಮಣ್ಣು ಹಾಕಿ ಇದನ್ನು ಭರ್ತಿ ಮಾಡಲಾಗಿತ್ತು. 13ನೇ ಪಾಯಿಂಟ್ ನದಿ ಪಾತ್ರವಾಗಿದ್ದ ಜಾಗ ಅದು. ನದಿಯಲ್ಲಿ ಶವ ಉಳುವ ಸಾಧ್ಯತೆ ಯಾವತ್ತೂ ಇಲ್ಲ ಅನ್ನೋ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸ್ಥಳ ಗುರುತಿಸಿದ ಬಳಿಕ ಬೇರೆ ಯಾರಾದರೂ ಆ ಒಂದು ಸ್ಥಳವನ್ನು ಆಗಿದ್ರ? ರಿಪಬ್ಲಿಕ್ ಕನ್ನಡಕ್ಕೆ ವಸಂತ ಗಿಳಿಯಾರ್ ಈ ರೀತಿಯಾಗಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 13ನೇ ಪಾಯಿಂಟ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಸುಜಾತ ಭಟ್ ಅವರ ವಕೀಲರು ಮಂಜುನಾಥನ್ ಅವರು ಹೇಳ್ತಾ ಇದ್ದಾರೆ. ಈ ಅನಾಮಿಕನ ಪರವಾದಂತ ವಕೀಲರು ಹೇಳ್ತಾ ಇದ್ದಾರೆ, ಅನಾಮಿಕರು ಹೇಳ್ತಾ ಇದ್ದಾರೆ. ಈಗ ಏನ್ ಬರ್ಮಣ ಟ್ರಯಾಂಗಲ್ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನಂದ್ರಲ್ಲ, ಅವನು ಕಂಪನಿಯವರು ಹೇಳ್ತಾ ಇದ್ದಾರೆ. ಈ 2018-19ರಲ್ಲಿ ನೆರೆ ಬಂದಾಗ ಆ ಭಾಗಕ್ಕೆ ಒಂದಿಷ್ಟು ಮಣ್ಣನ್ನ ಹಾಕಿ ಆ ಜಾಗವನ್ನ ಕ್ರಿಯೇಟ್ ಮಾಡಿರುವಂತದ್ದು ನದಿ ಪಾತ್ರವಾಗಿದ್ದಂತ ಜಾಗ. ನದಿಯಲ್ಲಿ ಯಾವತ್ತೂ ಶವವನ್ನ ಹೂಳುವಂತ ಸಾಧ್ಯತೆಗಳಿಲ್ಲ. 2018ರ ನಂತರ ಆ ಜಾಗ, ಆ ಸ್ಪೇಸ್ ಕ್ರಿಯೇಟ್ ಆಗಿದೆ. ಅದರ ಫೋಟೋ ಇದೆ ನನ್ನ ಹತ್ರ, ಹಿಂದಿರುವಂತದ್ದು.
ಈಗ ಅಲ್ಲಿ ಏನ್ ಪಾಯಿಂಟ್ ಮಾಡಿದಾನೆ ಆ ಪಾಯಿಂಟ್ ಮಾಡಿದಂತ ಭಾಗದಲ್ಲಿ ಹುಲ್ಲುಗಳು ಕಾಣಿಸ್ತಾ ಇಲ್ಲ. ಅದರ ಪಕ್ಕದಲ್ಲಿ ಅದರ ಬೇರೆ ಬೇರೆ ಇಕ್ಕೆಲೆಗಳಲ್ಲಿ ಹುಲ್ಲುಗಳು ಬೆಳೆದಿವೆ. ನನಗೆ ಬಲವಾದ ಒಂದು ಅನುಮಾನ ಇದೆ, ನನಗಷ್ಟೇ ಅಲ್ಲ, ಅಲ್ಲಿ ಗ್ರಾಮಸ್ಥರು ಮಾತಾಡ್ತಾ ಇದ್ದಾರೆ, ಇವರೆಲ್ಲಾದ್ರೂ ಇದ್ರಲ್ಲಿ ಏನಾದ್ರೂ ಒಂದು ಹೂತು ಹಾಕಿರ್ಬೋದು ಎನ್ನುವಂತ ಒಂದು ಅನುಮಾನ ಇದೆ. ಇವರು ಹಿಂದಿನಿಂದ ಹೇಳ್ಕೊಂಡು ಬಂದಿರುವಂತ ಕಥೆಗಳು ನೋಡುವಾಗ ನೋಡಿ ಮೇಡಮ್, ಆ ಜಾಗ ಈ ಮನುಷ್ಯ ಕೆಲಸ ಮಾಡ್ತಾ ಇರುವಂತ ಕಾಲಘಟ್ಟದಲ್ಲಿ ಇರಲೇ ಇಲ್ಲ. ಅಲ್ಲಿ ನದಿ ಪಾತ್ರ ಇತ್ತು. ಅಲ್ಲಿ ಆ ನಂತರ ಮಣ್ಣನ್ನ ಹಾಕಿ ಆ ಜಾಗವನ್ನು ಕ್ರಿಯೇಟ್ ಮಾಡಿರುವಂತದ್ದು. ಈಗ ಇವ್ರು ಪಾಯಿಂಟ್ ಮಾಡಿರುವಂತ ಒಂದು ನಡುವಿನ ಭಾಗ ನಾಳೆ ಬೆಳಿಗ್ಗೆ ಏನು ಅಲ್ಲಿ ಅಗಿಯೋದ್ಕಿಂತ ಮೊದಲೇ ನಿಮ್ ಕ್ಯಾಮರಾಮನ್ ಅನ್ನು ಕಳಿಸ್ಕೊಟ್ಟು ಅಲ್ಲಿ ಒಂಚೂರು ವೆರಿಫಿಕೇಶನ್ ಮಾಡಿಸಿ ನೋಡೋಣ. ಅಲ್ಲಿ ಆ ಹುಲ್ಲುಗಳನ್ನ ತೆಗೆಯಲ್ಪಟ್ಟಿದೆ ಅಂತ ಹೇಳಿದ್ರೆ ಇವರು ಆ ಜಾಗದಲ್ಲಿ ಏನನ್ನೋ ಉಗಿದಿರಬಹುದು ಅನ್ನುವ ಸಾಧ್ಯತೆಯು, ಆ ತರದ ಅನುಮಾನ ಕೂಡ ನನ್ನನ್ನು ಕಾಡ್ತಾ ಇದೆ. 13ನೇ ಪಾಯಿಂಟ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಸುಜಾತ ಭಟ್ ಅವರ ವಕೀಲರು ಮಂಜುನಾಥನ್ ಅವರು ಹೇಳ್ತಾ ಇದ್ದಾರೆ. ಈ ಅನಾಮಿಕನ ಪರವಾದಂತ ವಕೀಲರು ಹೇಳ್ತಾ ಇದ್ದಾರೆ, ಅನಾಮಿಕರು ಹೇಳ್ತಾ ಇದ್ದಾರೆ. ಈಗ ಏನ್ ಬರ್ಮಣ ಟ್ರಯಾಂಗಲ್ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನಂದ್ರಲ್ಲ, ಅವನು ಕಂಪನಿಯವರು ಹೇಳ್ತಾ ಇದ್ದಾರೆ. ಈ 13ನೇ ಸಮಾಧಿಯ ಅಗೆದಕ್ಕೂ ಮುನ್ನ ಬಿಗ್ ಬ್ರೇಕಿಂಗ್ ಸಿಗ್ತಾ ಇದೆ. 13ನೇ ಪಾಯಿಂಟ್ನ ಮೇಲೆ ಹಲವು ಅನುಮಾನಗಳು ಮೂಡ್ತಾ ಇದೆ. ಶಂಕೆ ವ್ಯಕ್ತಪಡಿಸಿದ ಪತ್ರಕರ್ತ ವಸಂತ ಗಿಳಿಯಾರ್ ರಸ್ತೆ ಬದಿ ಇರುವಂತಹ 13ನೇ ಪಾಯಿಂಟ್ ಅಸಲಿತ್ತೇನು, ನಿಜಕ್ಕೂ 13ನೇ ಪಾಯಿಂಟ್ನಲ್ಲಿ ಅಸ್ಥಿ ಸಿಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. 13ನೇ ಸಮಾಧಿಯ ಅಗೆತಕ್ಕೂ ಮುನ್ನ ಬ್ರೇಕಿಂಗ್ ಸಿಗ್ತಾ ಇರೋದು. 13ನೇ ಪಾಯಿಂಟ್ ಸುತ್ತ ನೂರಾರು ಅನುಮಾನಗಳು ಹುಟ್ಟು ಹಾಕಿದೆ. ರಿಪಬ್ಲಿಕ್ ಕನ್ನಡಕ್ಕೆ ವಸಂತ ಗಿಳಿಯಾರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುತ್ತಲೂ ಹುಲ್ಲು ಇದೆ, ಗುರುತಿಸಿದ ಸ್ಥಳ ಮಾತ್ರ ಖಾಲಿಯಾಗಿರೋದು. 2018-19ರಲ್ಲಿ ನೆರೆ ಬಂದಾಗ ಮಣ್ಣು ಹಾಕಿ ಇದನ್ನು ಭರ್ತಿ ಮಾಡಲಾಗಿತ್ತು. 13ನೇ ಪಾಯಿಂಟ್ ನದಿ ಪಾತ್ರವಾಗಿದ್ದ ಜಾಗ ಅದು. ನದಿಯಲ್ಲಿ ಶವ ಉಳುವ ಸಾಧ್ಯತೆ ಯಾವತ್ತೂ ಇಲ್ಲ ಅನ್ನೋ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸ್ಥಳ ಗುರುತಿಸಿದ ಬಳಿಕ ಬೇರೆ ಯಾರಾದರೂ ಆ ಒಂದು ಸ್ಥಳವನ್ನು ಆಗಿದ್ರ? ರಿಪಬ್ಲಿಕ್ ಕನ್ನಡಕ್ಕೆ ವಸಂತ ಗಿಳಿಯಾರ್ ಈ ರೀತಿಯಾಗಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 13ನೇ ಪಾಯಿಂಟ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಸುಜಾತ ಭಟ್ ಅವರ ವಕೀಲರು ಮಂಜುನಾಥನ್ ಅವರು ಹೇಳ್ತಾ ಇದ್ದಾರೆ. ಈ ಅನಾಮಿಕನ ಪರವಾದಂತ ವಕೀಲರು ಹೇಳ್ತಾ ಇದ್ದಾರೆ, ಅನಾಮಿಕರು ಹೇಳ್ತಾ ಇದ್ದಾರೆ. ಈಗ ಏನ್ ಬರ್ಮಣ ಟ್ರಯಾಂಗಲ್ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನಂದ್ರಲ್ಲ, ಅವನು ಕಂಪನಿಯವರು ಹೇಳ್ತಾ ಇದ್ದಾರೆ. ಈ 2018-19ರಲ್ಲಿ ನೆರೆ ಬಂದಾಗ ಆ ಭಾಗಕ್ಕೆ ಒಂದಿಷ್ಟು ಮಣ್ಣನ್ನ ಹಾಕಿ ಆ ಜಾಗವನ್ನ ಕ್ರಿಯೇಟ್ ಮಾಡಿರುವಂಥದ್ದು. ನದಿ ಪಾತ್ರವಾಗಿದ್ದಂತ ಜಾಗ. ನದಿಯಲ್ಲಿ ಯಾವತ್ತೂ ಶವವನ್ನ ಹೂಳುವಂತ ಸಾಧ್ಯತೆಗಳಿಲ್ಲ. 2018ರ ನಂತರ ಆ ಜಾಗ, ಆ ಸ್ಪೇಸ್ ಕ್ರಿಯೇಟ್ ಆಗಿದೆ. ಅದರ ಫೋಟೋ ಇದೆ ನನ್ನ ಹತ್ರ, ಹಿಂದಿರುವಂತದ್ದು. ಈಗ ಅಲ್ಲಿ ಏನ್ ಪಾಯಿಂಟ್ ಮಾಡಿದಾನೆ ಆ ಪಾಯಿಂಟ್ ಮಾಡಿದಂತ ಭಾಗದಲ್ಲಿ ಹುಲ್ಲುಗಳು ಕಾಣಿಸ್ತಾ ಇಲ್ಲ. ಅದರ ಪಕ್ಕದಲ್ಲಿ ಅದರ ಬೇರೆ ಬೇರೆ ಇಕ್ಕೆಲೆಗಳಲ್ಲಿ ಹುಲ್ಲುಗಳು ಬೆಳೆದಿವೆ. ನನಗೆ ಬಲವಾದ ಒಂದು ಅನುಮಾನ ಇದೆ, ನನಗಷ್ಟೇ ಅಲ್ಲ, ಅಲ್ಲಿ ಗ್ರಾಮಸ್ಥರು ಮಾತಾಡ್ತಾ ಇದ್ದಾರೆ, ಇವರೆಲ್ಲಾದ್ರೂ ಇದ್ರಲ್ಲಿ ಏನಾದ್ರೂ ಒಂದು ಹೂತು ಹಾಕಿರ್ಬೋದು ಎನ್ನುವಂತ ಒಂದು ಅನುಮಾನ ಇದೆ. ಇವರು ಹಿಂದಿನಿಂದ ಹೇಳ್ಕೊಂಡು ಬಂದಿರುವಂತ ಕಥೆಗಳು ನೋಡುವಾಗ ನೋಡಿ ಮೇಡಮ್, ಆ ಜಾಗ ಈ ಮನುಷ್ಯ ಕೆಲಸ ಮಾಡ್ತಾ ಇರುವಂತ ಕಾಲಘಟ್ಟದಲ್ಲಿ ಇರಲೇ ಇಲ್ಲ. ಅಲ್ಲಿ ನದಿ ಪಾತ್ರ ಇತ್ತು. ಅಲ್ಲಿ ಆ ನಂತರ ಮಣ್ಣನ್ನ ಹಾಕಿ ಆ ಜಾಗವನ್ನು ಕ್ರಿಯೇಟ್ ಮಾಡಿರುವಂತದ್ದು. ಈಗ ಇವ್ರು ಪಾಯಿಂಟ್ ಮಾಡಿರುವಂತ ಒಂದು ನಡುವಿನ ಭಾಗ ನಾಳೆ ಬೆಳಿಗ್ಗೆ ಏನು ಅಲ್ಲಿ ಅಗಿಯೋದ್ಕಿಂತ ಮೊದಲೇ ನಿಮ್ ಕ್ಯಾಮರಾಮನ್ ಅನ್ನು ಕಳಿಸ್ಕೊಟ್ಟು ಅಲ್ಲಿ ಒಂಚೂರು ವೆರಿಫಿಕೇಶನ್ ಮಾಡಿಸಿ ನೋಡೋಣ. ಅಲ್ಲಿ ಆ ಹುಲ್ಲುಗಳನ್ನ ತೆಗೆಯಲ್ಪಟ್ಟಿದೆ ಅಂತ ಹೇಳಿದ್ರೆ ಇವರು ಆ ಜಾಗದಲ್ಲಿ ಏನನ್ನೋ ಉಗಿದಿರಬಹುದು ಅನ್ನುವ ಸಾಧ್ಯತೆಯು, ಆ ತರದ ಅನುಮಾನ ಕೂಡ ನನ್ನನ್ನು ಕಾಡ್ತಾ ಇದೆ. 13ನೇ ಪಾಯಿಂಟ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಸುಜಾತ ಭಟ್ ಅವರ ವಕೀಲರು ಮಂಜುನಾಥನ್ ಅವರು ಹೇಳ್ತಾ ಇದ್ದಾರೆ. ಈ ಅನಾಮಿಕನ ಪರವಾದಂತ ವಕೀಲರು ಹೇಳ್ತಾ ಇದ್ದಾರೆ, ಅನಾಮಿಕರು ಹೇಳ್ತಾ ಇದ್ದಾರೆ. ಈಗ ಏನ್ ಬರ್ಮಣ ಟ್ರಯಾಂಗಲ್ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನಂದ್ರ